ಬೆಂಗಳೂರಿನಾಗ ಮಾತ್ರ ಸೀಮಿತವಾದಂತಹ ಹೋರಾಟ ಆಗಿ ಉಳಿದಿಲ್ಲ ಅಂತ ನನ್ನ ಭಾವನೆ. ಯಾಕಂತಂದ್ರೆ ಇಲ್ಲಿಂದ ಇಡೀ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇರೋದು ನಾವು. ಇಡೀ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತದಿಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರೋಂತಹ ಜನ ಬೆಂಗಳೂರಿನಲ್ಲಿ ಯಾರಿದ್ದಾರೆ, ನಾವು ಕೊಡ್ತಾ ಇರೋಂತಹ ತರಕಾರಿ ತಿಂತಾ ಇರೋದು. ಅವ್ರಿಗೂ ಸಹ ನಮ್ದು ಈ ವಿಷಾದ ಒಂದು ಅಂಶವನ್ನ ತಿನ್ಸೋ ಅಂತ ಕೆಲಸ ನಮ್ಮ ರಾಜಕಾರಣಿಗಳು ಮಾಡ್ತಿದ್ದಾರೆ. ನಾನು ಒಂದೇ ನಿಮಿಷ ಈ ವೇದಿಕೆ ಮುಖಾಂತರ ನಮ್ಮ ಶಾಸಕರು ಇದಕ್ಕೆ ಮೊದಲು ಅವ್ರು ಶಾಸಕರಾಗಿರ್ಲಿಲ್ಲ, ಒಂದಾದ್ಮೇಲೆ ಒಂದು ವಿಡಿಯೋ ಬಿಡ್ತಿದ್ರು. ನಾವು ಕೂಡ ಅವ್ರ ಫ್ಯಾನ್ಸೇ. ಏನಣ್ಣ ಈ ನೀರು ಕುಡಿದ್ಬಿಟ್ರೆ ಸತ್ತೋಗ್ತೀವಣ್ಣ, ಅಂತ ಕಾಯಿಲೆ ಬರ್ತದಣ್ಣ, ಅಕ್ಕ ನೀಕ್ తెలుసునేమక్క మాకు తెలుసునేమక్క తెలిసినాక నీకు అట్లా రోగం వస్తుందక్క, కిడ్నీ ఫెయిల్ అయిపోతుందక్క, ಎಲ್ಲ ಆಯ್ತು ತಾನೆ. ಈಗ ನೀವು ಯಾವ ಜಾಗದಲ್ಲಿ ಕೂತಿದ್ದೀರಾ, ಎಂತ ಜಾಗದಲ್ಲಿ ಕೂತಿದ್ದೀರಾ ನೀವಿವತ್ತು ವಿಡಿಯೋ ಮಾಡೋ ಜಾಗದಲ್ಲಿ ಕೂತಿಲ್ಲ, ನಮ್ಮ ಪರವಾಗಿ ಹೋರಾಟ ಮಾಡೋ ಜಾಗದಲ್ಲಿ ಕೂತಿದ್ದೀರಾ. ಮೊದಲನೇ ಬಜೆಟ್ ಬಂತು, ಮೊದಲನೇ ಬಜೆಟ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪರವಾಗಿ ಏನಾದ್ರೂ ಒಂದು ಶುದ್ಧ ನೀರನ್ನ ಕೊಡುವಂತಹ ಕೆಲಸ ಒಂದು ಕಿಂಚಿತ್ತಾದ್ರೂ ನೀವು ಮಾಡಿದ್ದೀರಾ ಅಂತ ಈ ವೇದಿಕೆ ಮುಖಾಂತರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಶಾಸಕರೇ, ಯಾವತ್ತು ನಮ್ಗೋಸ್ಕರ ನೀವು ಹೋರಾಟ ಮಾಡ್ತೀರಾ? ನಮಗೋಸ್ಕರ ಹೋರಾಟ ಮಾಡೋದು ಯಾವತ್ತು? ಬರೀ ವಿಡಿಯೋಗಳಿಗೆ ಮಾತ್ರ ಸೀಮಿತನ ನಿಮ್ಮ ಹೋರಾಟ? ದಯವಿಟ್ಟು, ನನಗಿಲ್ಲಿ ತುಂಬಾ ಕಾಲಾವಕಾಶ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ಮಾತಾಡೋ ಅಂತಹ ವಿಷಯ ಇತ್ತು. ಈ ಒಂದು ವೇದಿಕೆ ಮುಖಾಂತರ ಶಾಸಕರನ್ನ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ನಿಮ್ಮನ್ನು ಟಾಂಟ್ ಮಾಡ್ತಾ ಇಲ್ಲ, ನಿಮ್ಮನ್ನಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂತಾ ಇದ್ದೀನಿ. ಶಾಸಕರೇ, ದಯವಿಟ್ಟು ನನ್ನ ಈ ಜನಕ್ಕೋಸ್ಕರ ಏನಾದ್ರೂ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂತದನ್ನ ನಾವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್.